ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 3 ತಿಂಗಳದ್ದು 6,000 ರೂಪಾಯಿ ಬಾಕಿ ಇದೆಯಾ? ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಹೊಸ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಎದಕ್ಕಂದ್ರೆ ಒಂದು ಹೊಸ ಅಪ್ಡೇಟ್ ರಾಜ್ಯ ಸರ್ಕಾರದಿಂದ ಈಗ ತಾನೇ ಬಂದಿರುವಂತದ್ದು. ವಿಡಿಯೋ ಪೂರ್ತಿಯಾಗಿ ನೋಡಿ, ಮಾಹಿತಿ ತಿಳಿದುಕೊಳ್ಳಿ. ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸುದ್ದಿ, ಒಂದಲ್ಲ ಎರಡಲ್ಲ 3 ದೊಡ್ಡ ಸಿಹಿ ಸುದ್ದಿ, ಬ್ರೇಕಿಂಗ್ ನ್ಯೂಸ್. BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಂತ ಮತ್ತೆ ಅಲರ್ಟ್ ಅನ್ನ ಕೊಡಲಾಗ್ತಾ ಇದೆ. ಹೌದು, ಕೊರೋನಾ ಸೋಂಕು ಆಂಧ್ರ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಈ ಕೊರೋನಾ ವೈರಸ್ಗೆ 2 ಜನ ಆಂಧ್ರದಲ್ಲಿ ಬಲಿ ಕೂಡ ಆಗಿರುವಂತದ್ದು. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ನೋಡೋಣ. ಇನ್ನೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣಿಸುವ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಹಾಗೂ ಹೊಸ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಅರ್ಜಿ ಪ್ರಕ್ರಿಯೆ ಯಾವಾಗ ನೋಡಿ, ಎಲ್ಲ ಒಂದು ಮಹಿಳೆಯರಾಗಿರ್ಬೋದು, ಗ್ಯಾರಂಟಿ ಯೋಜನೆ ಫಲಾನುಭವಿಗಳಾಗಿರ್ಬೋದು, ನೀವು ನಿಮ್ಮ ಒಂದು ಹತ್ತಿರ ವೋಟರ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಕೂಡ ರೆಡಿ ಇಟ್ಕೊಳ್ಳಿ. ಅರ್ಜಿ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ, ಯಾವಾಗ ಬೇಕಾದ್ರೂ ಕೂಡ ಪ್ರಾರಂಭವಾಗುವ ಚಾನ್ಸ್ ಇದೆ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ನೀವು ಅರ್ಜಿ ಹಾಕಬೇಕು. ಸದ್ಯಕ್ಕೆ ಯಾರು ಕೂಡ ಅರ್ಜಿ ಹಾಕೋಕೆ ಹೋಗಬೇಡಿ. ಸದ್ಯಕ್ಕೆ ಅರ್ಜಿ ಫಾರ್ಮ್ ಇನ್ನೂ ಓಪನ್ ಆಗಿಲ್ಲ. ಇನ್ನು ಪಿಂಚಣಿದಾರರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಹೌದು, ತುಂಬಾ ಜನರಿಗೆ 3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ. ಅದು ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಂಗವಿಕಲರ, ವಿಕಲಚೇತನರ ಪಿಂಚಣಿ ಹಣ ಆಗಿರ್ಬೋದು. ವೀಕ್ಷಕರೇ, ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಎಲ್ಲ ಒಂದು ಪಿಂಚಣಿದಾರರು ಯಾರಿಗೆ ಹಣ ಬಂದಿಲ್ಲ, ಅವರು ಏನ್ ಮಾಡಬೇಕು, ಯಾವಾಗ ಹಣ ಬರುತ್ತೆ, ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ. ಸೊ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಹೇಳಿಕೆ ಬಂದಿರುವಂತದ್ದು. 30 ಕಂತು ಹಣ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ. ಅಂದ್ರೆ ಒಟ್ಟು 60,000 ರೂಪಾಯಿವರೆಗೂ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿರುವಂತದ್ದು. ಆದ್ರೆ ಈಗ ಪ್ರಶ್ನೆ ಬರೋದು, ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ? ಎದಕ್ಕಂದ್ರೆ ಕೊನೆಯದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಘೋಷಣೆ ಮಾಡಿದ್ರು. ನಂತರ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಯ್ತು. ಆ ತಿಂಗಳು ಕೆಲವರಿಗೆ 4,000 ರೂಪಾಯಿ 2 ಕಂತು ಹಣ ಜಮೆ ಆಗಿದೆ, ಕೆಲವರಿಗೆ 2,000 ರೂಪಾಯಿ ಮಾತ್ರ ಜಮೆ ಆಗಿದೆ. ಇನ್ನು ಕೆಲವರಿಗೆ 30ನೇ ಕಂತು ಹಣ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಪ್ರತಿದಿನ 29ನೇ ಕಂತು, 30ನೇ ಕಂತು ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ಬಾಕಿ ಕಂತು ಹಣ ಕೂಡ ಈಗ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯವರು ಈ KYC ಮಾಡಿಸೋಕೆ ಅಂತ ಸದ್ಯಕ್ಕೆ ಆನ್ಲೈನ್ ಸೆಂಟರ್ ಗಳಿಗೆ, ಸೈಬರ್ ಕೇಂದ್ರಗಳಿಗೆ ಹೋಗಬೇಡಿ. ಯಾರಿಗೂ ಕೂಡ ಹಣ ಕೂಡ ಕೊಡಬೇಡಿ. ಯಾಕಂದ್ರೆ ತುಂಬಾ ಜನರು ಇದನ್ನೇ ಒಂದು ದುರುಪಯೋಗವನ್ನ ಪಡ್ಕೋತಾ ಇದ್ದಾರೆ. ಈ KYC ಮಾಡಿಕೊಡ್ತೀವಿ ಅಂತ ಹೇಳಿ ಹಣವನ್ನ ಪಡ್ಕೋತಾ ಇದ್ದಾರೆ ಗೃಹಲಕ್ಷ್ಮಿಯ ಕಡೆಯಿಂದ. ಆದ್ರೆ ಯಾರು ಕೂಡ ಸದ್ಯಕ್ಕೆ ಹೋಗಬೇಡಿ. ಯಾಕಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಫಲಾನುಭವಿಗಳ ಪರಿಷ್ಕರಣೆ ಮಾಡುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮರು ಅರ್ಜಿ ಪ್ರಕ್ರಿಯೆ ಕೊಡಬೇಕು ಅಂತಾನೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ಈ ಒಂದು ಪರಿಷ್ಕರಣೆ ಯಾವ ಮಟ್ಟದಲ್ಲಿ ನಡಿಬೇಕು ಮತ್ತು ಯಾವ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು, ಇದರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಯಾವುದೇ ರೀತಿ ಮಾರ್ಗದರ್ಶನ ಅಥವಾ ಸೂಚನೆಗಳು ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ. ಸೊ ಯಾರೂ ಕೂಡ ಸದ್ಯಕ್ಕೆ ಅರ್ಜಿ ಹಾಕೋಕೆ ಅಂತ, KYC ಮಾಡಿಸೋಕೆ ಅಂತ ಆನ್ಲೈನ್ ಸೆಂಟರ್ಗಳಿಗೆ ಅಲದಾಡೋದು ಕೂಡ ಸದ್ಯಕ್ಕೆ ಬೇಕಾಗಿಲ್ಲ. ಎದಕ್ಕಂದ್ರೆ ಅಧಿಕೃತವಾಗಿ ಆದೇಶ ಬರೋವರೆಗೂ ಯಾವುದೂ ಕೂಡ ಅಧಿಕೃತ ಆಗಿರಲ್ಲ ವೀಕ್ಷಕರೇ. ಹಾಗಾದ್ರೆ ಗೃಹಲಕ್ಷ್ಮಿಯವರು ಏನು ಈಗ ಮಾಡಬೇಕು ಅಂದ್ರೆ, ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಮುಖ್ಯ ಸ್ಥಾನದಲ್ಲಿ ಇರಬೇಕು. ಅಂದ್ರೆ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು. BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ. ಮತ್ತೆ ಎರಡನೇದಾಗಿ ಹೇಳ್ಬೇಕಂದ್ರೆ, ಮುಖ್ಯವಾಗಿ ಇಂಪಾರ್ಟೆಂಟು, ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ NPCI ಮ್ಯಾಪಿಂಗ್ ಕೂಡ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮತ್ತೆ ಮೂರನೇದಾಗಿ ಹೇಳ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಅಂದ್ರೆ ನಿಮ್ಮ ಪತಿ ಆಗಿರ್ಬೋದು, ಯಜಮಾನರು ಏನಾದ್ರೂ ತೆರಿಗೆ ಪಾವತಿದಾರರಾಗಿದ್ರೆ, GST ರಿಟರ್ನ್ಸ್ ಮಾಡ್ತಿದ್ರೆ, ಗೃಹಲಕ್ಷ್ಮಿ ಆಗಿರ್ಬೋದು, ಅವರ ಯಜಮಾನರು ಆಗಿರ್ಬೋದು ತೆರಿಗೆ ಪಾವತಿದಾರರಾಗಿದ್ರೆ ಅವರಿಗೆ ಹಣ ಬರೋದಿಲ್ಲ ಅಂತೆ. ಸೊ ವೀಕ್ಷಕರೇ, ಸದ್ಯಕ್ಕೆ ಬಾಕಿ ಕಂತು ಹಣ ಕೂಡ ಈ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗ್ಬಹುದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ತರನೇ ಆಗಿದೆ. 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ 2ನೇ ತಿಂಗಳು 2 ಬಾರಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಬ್ಯಾಲೆನ್ಸ್ ಕಂತನ್ನ ಕ್ಲಿಯರ್ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ವಿಳಂಬವಾಗಿದೆ. ಮತ್ತೆ ಯಾವುದೇ ಯೋಜನೆಗಳನ್ನು ಕೂಡ ನಿಲ್ಲಿಸಲ್ಲ, ಎಲ್ಲ ಯೋಜನೆಗಳು ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಕೊಟ್ಟಿದ್ದಾರೆ. ಇನ್ನು ನೋಡಿ, ನಿಮಗೆ ಗೃಹಲಕ್ಷ್ಮಿ ಹಣನೂ ಬೇಕು, ಪಿಂಚಣಿ ಹಣನೂ ಬೇಕು, ಎಲ್ಲ ಸರ್ಕಾರದ ಯೋಜನೆಗಳ ಲಾಭನೂ ಸಿಗಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ವೋಟರ್ ID ಕಾರ್ಡ್ ಕೂಡ ಹೊಂದಿರಬೇಕು. ಅದ್ರ ಜೊತೆಗೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇರಬೇಕು. ಇದು ನಾವು ಹೇಳ್ತಾ ಇಲ್ಲ, ಇದು ಸರ್ಕಾರದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರದ್ದು ಹೆಸರು ಮತಪಟ್ಟಿಯಿಂದ ಹೊರಗೆ ಹೋಗುತ್ತೆ ಅಂದ್ರೆ ನೋಡಿ, ಈ ಒಂದು SIR ಪ್ರಕ್ರಿಯೆ ಮುಗಿದ ಬಳಿಕ
ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ನಂತರ ಅಂತಿಮ ಮತದಾರರ ಪಟ್ಟಿ ಕೂಡ ಮುಂದಿನ ತಿಂಗಳು ಅಥವಾ 2 ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಅವಾಗ ಯಾರದ್ದು ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅಥವಾ ಯಾರದ್ದು ಹೆಸರು ಹೋಗ್ಬಿಡುತ್ತೆ, ಯಾರದ್ದು ಮತದಾನದ ಹಕ್ಕು ಹೋಗುತ್ತೆ, ಅಂತವರಿಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ವೃದ್ಧಾಪ್ಯ ವೇತನ ಆಗಿರ್ಬೋದು, ಪಿಂಚಣಿ ಹಣನೂ ಕೂಡ ಸರ್ಕಾರದಿಂದ ಸಿಗಲ್ಲ. ಅಂದ್ರೆ ಯಾವುದೇ ಯೋಜನೆಗಳೇ ಸಿಗಲ್ಲ. ಸೊ ಎಲ್ಲರೂ ಕೂಡ ತಮ್ಮ ಮತದ ರಕ್ಷಣೆ ಮಾಡ್ಕೋಬೇಕು ಮತ್ತು ಎಲ್ಲರೂ ಕೂಡ SIR ಅಲ್ಲಿ ಭಾಗಿಯಾಗಿ ಆ BL ಅವರು ಕೊಟ್ಟ ಎನ್ಯುಮರೇಷನ್ ಅರ್ಜಿಯನ್ನ ಕರೆಕ್ಟ್ ಆಗಿ ನೀಟಾಗಿ ಅರ್ಥವಾಗುವಂತೆ ತುಂಬಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ನಿಮ್ದು ವೋಟರ್ ಕಾರ್ಡ್ ಆಕ್ಟಿವ್ ಇದ್ರೆ ಮಾತ್ರ ಸಾಲದು, ಮತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು. ಆಗಸ್ಟ್ 5ನೇ ತಾರೀಕಿಗೆ SIR ಪ್ರಕ್ರಿಯೆ ಮುಗಿದ ಬಳಿಕ ಒಂದು ಕರಡು ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಅವಾಗ ನಿಮ್ಮ ಹೆಸರು ಅದರಲ್ಲಿ ಇದೆಯೋ ಇಲ್ವಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ಪಿಂಚಣಿ ಯೋಜನೆಗಳ ಬಗ್ಗೆ ಅಂದ್ರೆ ನೋಡಿ, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವಿಕಲಚೇತನರ ಒಂದು ಪಿಂಚಣಿ ಹಣ ಆಗಿರ್ಬೋದು, ತುಂಬಾ ಜನರದ್ದು ಪಿಂಚಣಿ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಟ್ಟು 16 ಲಕ್ಷ ಇಲ್ಲೂ ಕೂಡ ಅನರ್ಹರು ಪತ್ತೆ ಆಗಿರುವಂತದ್ದು. ನೋಡಿ, ಒಟ್ಟು 85 ಲಕ್ಷ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 16 ಲಕ್ಷ ಫಲಾನುಭವಿಗಳು ಅನುಮಾನಾಸ್ಪದ ಅಕೌಂಟ್ಗಳಿದ್ದಾವೆ. ಅಂದ್ರೆ ವಯಸ್ಸಾಗಿದ್ದವರಿಗೆ, ಅಂದ್ರೆ ನೋಡಿ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಇದು 60-65 ವರ್ಷ ಮೇಲ್ಪಟ್ಟವರಿಗೆ ಅಂತ ಇದೆ. ಆದ್ರೆ 35-40 ವಯಸ್ಸಿನವರು ಕೂಡ ನಕಲಿ ದಾಖಲೆ ಕೊಟ್ಟು ಈ ಯೋಜನೆಯಲ್ಲಿ ಲಾಭವನ್ನ ಪಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ. ಶ್ರೀಮಂತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡ್ಕೊಳ್ತಾ ಇರೋದು ಕೂಡ ಗೊತ್ತಾಗಿದೆ. ಸೊ ಈಗ ಪಿಂಚಣಿ ಹಣವನ್ನ ತಡೆ ಹಿಡಿಯಲಾಗಿದೆ. ಮತ್ತೆ ನಿಗದಿತ ವಿಳಾಸದಲ್ಲಿ ಲಭ್ಯವಿಲ್ಲದ ಕಾರಣ, ದಾಖಲೆ ಕೊಡದ ಕಾರಣ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡದ ಕಾರಣ ಈಗಾಗಲೇ ಮಂಡ್ಯದಲ್ಲಿ 59,000 ಮಂದಿಯ ಪಿಂಚಣಿಯನ್ನ ತಡೆ ಹಿಡಿಯಲಾಗಿದೆ. ಅಂದ್ರೆ ಅವರ ಅಕೌಂಟ್ಗೆ ಹಣ ಹಾಕಿಲ್ಲ. ಅಂದ್ರೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಫಲಾನುಭವಿಗಳ ಅಕೌಂಟ್ಗೆ ಹಣ ಜಮೆ ಆಗಿಲ್ಲ. ಮತ್ತೆ ಯಾರೆಲ್ಲ ಪಿಂಚಣಿದಾರರಿದ್ದಾರೆ ಅವರು ಹಣ ಬಂದಿಲ್ಲ ಅಂದ್ರೆ ಅವರೇನ್ ಮಾಡಬೇಕು, ಸಮರ್ಪಕ ದಾಖಲೆಗಳನ್ನ ಜುಲೈ 30ನೇ ತಾರೀಕಿನ ಒಳಗೆ ತಹಶೀಲ್ದಾರ್ ಕಚೇರಿಗೆ ಒದಗಿಸಿದರೆ ಅವುಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಮಾನದಂಡಗಳಿಗೆ ಅವರು ಅರ್ಹರಾಗಿದ್ರೆ ಪಿಂಚಣಿಯನ್ನ ಮುಂದುವರೆಸಲಾಗುತ್ತೆ ಅಂತ ಈಗಾಗಲೇ ಒಂದು ಹೇಳಿಕೆ ಕೊಡಲಾಗಿದೆ. ಮಂಡ್ಯದಲ್ಲೂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು NPS ರದ್ದು ಮಾಡಿ OPS ಜಾರಿ ಮಾಡೋ ಒಂದು ಘೋಷಣೆ ಮಾಡಿದ್ರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಹೌದು ವೀಕ್ಷಕರೇ, ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ, NPS ರದ್ದು ಮಾಡಬೇಕು, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ OPS ಜಾರಿ ಮಾಡಬೇಕು ಎನ್ನುವುದು ರಾಜ್ಯ ಸರ್ಕಾರಿ ನೌಕರರ ಬಹುಕಾಲದ ಬೇಡಿಕೆ ಆಗಿದೆ. ಇದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ತೇವೆ ಎಂಬುದಾಗಿ ಹೇಳುವ ಮೂಲಕ NPS ರದ್ದು ಮಾಡೋ ಬಗ್ಗೆ ಒಂದು ಹಿಂಟ್ ಅನ್ನ, ಅಂದ್ರೆ ಒಂದು ಇಂಡೈರೆಕ್ಟ್ ಹೇಳಿಕೆ ಕೊಡೋದ್ರ ಮೂಲಕ ಸರ್ಕಾರಿ ನೌಕರರ ಒಂದು ಸಮಾಧಾನಕ್ಕೆ ಒಂದು ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ ನೌಕರರಿಗೆ ಅಂತಾನೆ ಹೇಳ್ಬೋದು. ಅದೇ ಪ್ರಕಾರ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ ವೀಕ್ಷಕರೇ, ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ನಿಮಗೇನಾದ್ರೂ ಹೆಸರು ಸೇರ್ಪಡೆ ಮಾಡೋದಿದ್ರೆ, ಹೆಸರನ್ನ ತೆಗೆದು ಹಾಕೋದಿದ್ರೆ, ಮುಖ್ಯಸ್ಥರ ಬದಲಾವಣೆ ಮಾಡೋದಿದ್ರೆ, ಇನ್ನು ಮುಖ್ಯವಾಗಿ ತುಂಬಾ ಜನ ವಿಳಾಸ ಬದಲಾವಣೆ ಮಾಡೋರು ಇರ್ತಾರೆ, ಇನ್ನು ಹೊಸ ಫೋಟೋ ಅಪ್ಡೇಟ್ ಮಾಡೋದಾಗಿರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಈಗ ಪ್ರಾರಂಭವಾಗ್ತಾ ಇರುವಂತದ್ದು. ಸೊ ತುಂಬಾ ಜನರು ಇದಕ್ಕೆ ಕಾಯ್ತಾ ಇದ್ರು, ಅವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ರದ್ದಾದ BPL ಕಾರ್ಡ್ಗಳು, ಅಂದ್ರೆ ಮೊನ್ನೆ ನೋಡಿ ಸರ್ಕಾರ ಲಕ್ಷಾಂತರ BPL ಕಾರ್ಡುಗಳನ್ನ ಅನರ್ಹ ಕಾರ್ಡುಗಳಂತ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ನೌಕರರು ಆಗಿರ್ಬೋದು, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರದ್ದು, 4 ಚಕ್ರದ ವಾಹನ ಸ್ವಂತಕ್ಕೆ ಬಳಕೆ ಮಾಡ್ತಾ ಇದ್ದವರು. ಇದರಲ್ಲಿ ಏನಾಗಿತ್ತು ಅಂದ್ರೆ ಕೆಲವರ ಅರ್ಹ ಫಲಾನುಭವಿಗಳ, ಅಂದ್ರೆ ನೈಜ ಫಲಾನುಭವಿಗಳ ಒಂದು ಕಾರ್ಡುಗಳು ಕೂಡ ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ವರ್ಗಾವಣೆ ಆಗಿರೋದು ಕೂಡ ಇದೆ. ಆದ್ರೆ ಈಗ ಯಾವುದೇ ಕಾರಣಕ್ಕೂ ಅಂತವರು ಚಿಂತೆ ಮಾಡೋದು ಬೇಕಾಗಿಲ್ಲ. ಅಗತ್ಯ ದಾಖಲೆಗಳೊಂದಿಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿದರೆ, ಅಂದ್ರೆ ಮತ್ತೊಮ್ಮೆ ನೀವು ಅರ್ಜಿ ಕೊಡಬೇಕು, ಮತ್ತೆ ನಿಮಗೆ BPL ಕಾರ್ಡ್ ವಾಪಸ್ ಸಿಗುತ್ತಂತೆ. ಇದಕ್ಕೆ ಯಾವುದೇ ರೀತಿ ಕಾಲ ಮಿತಿ ಕೂಡ ಇಲ್ಲ. ಅಂದ್ರೆ ಮೊದಲು 30 ದಿನ 45 ದಿನ ಅಂತ ಒಂದು ಟೈಮ್ ಲಿಮಿಟ್ ಇತ್ತು, ಈಗ ಅದನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ. ಸೊ ಯಾವಾಗ ಬೇಕಾದ್ರೂ ಕೂಡ ನೀವು ಮತ್ತೆ ಅರ್ಜಿ ಹಾಕಿದ್ರೆ APL ಕಾರ್ಡ್ ಇಂದ BPL ಕಾರ್ಡ್ಗೆ ನೀವು ಮತ್ತೊಮ್ಮೆ ಅರ್ಜಿಯನ್ನ ಹಾಕಬಹುದಾಗಿದೆ. ಸೊ ಇದು ಸಾವಿರಾರು ಜನರಿಗೆ ಒಂದು ತುಂಬಾ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು BPL ಕಾರ್ಡ್ ನ ಒಂದು ಇನ್ಕಮ್ ಲಿಮಿಟ್ ಏನಿದೆ ನೋಡಿ, ಮಾನದಂಡ, ಅದು 1,20,000 ತುಂಬಾ ಹಳೆ ನಿಯಮ, ಹಳೆ ಮಾನದಂಡ. ಅದನ್ನ ಈಗಿನ ಕಾಲಕ್ಕೆ ಚೇಂಜ್ ಮಾಡಬೇಕು ಅಂತ ಬೇಡಿಕೆ ಕೂಡ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಇದನ್ನು ಕೂಡ ಏರಿಕೆ ಮಾಡೋ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ. ಸೊ ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಇಂದಿರಾ ಕಿಟ್ ಯೋಜನೆ ಬಂದ್ ಆಗಿ ಹೋಯ್ತಾ, ಯೋಜನೆ ಶುರುವಾಗೋ ಮುಂಚೆನೆ ಬಂದ್ ಆಗಿ ಹೋಯ್ತಾ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇತ್ತು. ಆದ್ರೆ ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಅದೇನಪ್ಪಾ ಅಂದ್ರೆ ಯಾವುದೇ ಯೋಜನೆಗಳು ಕೂಡ ಬಂದ್ ಆಗಲ್ಲ. ಮತ್ತೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡೋ ಯೋಜನೆ ಏನಿದೆ ನೋಡಿ, ಅದು ಕೂಡ ಮುಂದಿನ ಬರೋ ದಿನಗಳಲ್ಲಿ ಶೀಘ್ರದಲ್ಲೇ
ಕರ್ನಾಟಕದ ಗ್ರಾಹಕರಿಗೆ ಬಿಪಿಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಎರಡೂ ಕಾರ್ಡ್ಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತಂತೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕೊಡಲಾಗುತ್ತೆ. 5 ಕೆಜಿ ಅಕ್ಕಿ ಕೂಡ ನಿಮಗೆ ಸಿಗುತ್ತೆ. 5 ಕೆಜಿ ಅಕ್ಕಿ ಬದಲಾಗಿ ಅಂದ್ರೆ ಹೆಚ್ಚುವರಿ ಏನು 5 ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಅದರ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಣೆಯನ್ನ ಮಾಡಲಾಗುತ್ತೆ. ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ಈ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರುವ ಸಾಧ್ಯತೆ ಇರುವಂತದ್ದು. ಆಹಾರ ಸಚಿವರು KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಆದ್ರೆ ಯಾವ ತಿಂಗಳಿಂದ ಅಪ್ಡೇಟ್ ಆಗುತ್ತೆ ಅದಿನ್ನೂ ಕೂಡ ಬಂದಿಲ್ಲ. ಇನ್ನು ಕೊನೆಯದಾಗಿ ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮೊದಲಿಗೆ BMTC ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಓಡಾಡುವ ಬಸ್ಗಳಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ ಮುಂದೆ ಬಸ್ ನಲ್ಲಿ ಗೌರವಯುತ ಮತ್ತು ಸೌಜನ್ಯದಿಂದ ವರ್ತಿಸಬೇಕು ಸಿಬ್ಬಂದಿಗಳು, ಚಾಲಕರು, ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಹೇಗ್ ಬೇಕಾಗ ಮಾತಾಡುವಂತಿಲ್ಲ. ಯಾಕಂದ್ರೆ ಮೊನ್ನೆ ನಿಮ್ಗೆ ಗೊತ್ತಿರಬಹುದು, ಸಚಿವರನ್ನೇ ಕೆಳಗಿಳಿಸಿಬಿಟ್ಟಿದ್ದಾರೆ ಕಂಡಕ್ಟರ್, ಅವರನ್ನ ಅಮಾನತು ಕೂಡ ಮಾಡಿದ್ದಾರೆ. ಚಿಲ್ಲರೆ ಇಲ್ಲ ಎಂಬುದ ಕಾರಣಕ್ಕೆ ಬಸ್ ನಿಂದ ಕೆಳಗಿಳಿಸುವಂತಿಲ್ಲ ಅಂತಾನು ಕೂಡ ಈಗ ಒಂದು ರೂಲ್ಸ್ ಅನ್ನ ತರಲಾಗಿದೆ. ಬಸ್ ಗಳನ್ನ ಕಡ್ಡಾಯವಾಗಿ ಸ್ಟಾಪ್ ಗಳಲ್ಲಿ ನಿಲ್ಲಿಸಬೇಕು. ಚಾಲಕರು ಮತ್ತು ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಗೌರವಯುತ ಮತ್ತು ಸೌಜನ್ಯದಿಂದ ವರ್ತಿಸಬೇಕು. ಚಿಲ್ಲರೆ ನೆಪದಲ್ಲಿ ಪ್ರಯಾಣಿಕರನ್ನ ಬಸ್ ನಿಂದ ಕೆಳಗಿಳಿಸಬಾರದು. ಚಿಲ್ಲರೆ ಇಲ್ಲ ಅಂದ್ರೆ UPI ಮೂಲಕ ಪ್ರಯಾಣ ದರ ಪಾವತಿ ಮಾಡ್ಕೋಬೇಕು. ಸಿಬ್ಬಂದಿ ವಿರುದ್ಧ ಪದೇ ಪದೇ ಅನುಚಿತ ವರ್ತನೆ ದೂರು ಬಂದ್ರೆ ಅಂತ ಸಿಬ್ಬಂದಿಗಳಿಗೆ ಸಾಫ್ಟ್ ಸ್ಕಿಲ್ಸ್ ಎಂಬುವ ತರಬೇತಿ ಕೊಡಬೇಕಾಗುತ್ತೆ. ಅಂದ್ರೆ ಕೌಶಲ್ಯ ತರಬೇತಿ ಕೊಡಬೇಕು. ಮತ್ತೆ ಘಟಕ ವ್ಯವಸ್ಥಾಪಕರು, ಅಧಿಕಾರಿಗಳು ಇದಕ್ಕೆ ಮಾರ್ಗದರ್ಶನ ಮತ್ತು ಅರಿವು ಕೊಡಬೇಕು ಸಿಬ್ಬಂದಿಗಳಿಗೆ ಅಂತ ಹೇಳಿದ್ದಾರೆ. ಇದಾಗಿ ಇನ್ನು ಮುಂದೆ ರಾಜ್ಯದಂತ ಬಸ್ಗಳಲ್ಲಿ ಗುಟ್ಕಾ ಮತ್ತು ಸಿಗರೇಟ್ ಸೇವನೆ ಇರೋದಿಲ್ಲ. ಅಂದ್ರೆ ಪೂರ್ತಿ ಬ್ಯಾನ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ತಪ್ಪು ಮಾಡಿದ್ರೆ ಅವರಿಗೆ ದಂಡ ಕೂಡ ಹಾಕಬಹುದು, ಮತ್ತೆ ಅವರ ಮೇಲೆ ಕಾನೂನು ಕ್ರಮ ಕೂಡ ತಗೋತಾರೆ. ಅಂದ್ರೆ ಗುಟ್ಕಾ ತಿಂದು ಉಗುಳೋದು ಕೂಡ ಇನ್ನು ಮುಂದೆ ಬ್ಯಾನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಮೂರನೇದಾಗಿ ಬಸ್ ದರ ಏರಿಕೆ ಆಗೋದು ಕೂಡ ಖಚಿತ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಈಗಾಗಲೇ ಸಾರಿಗೆ ನಿಗಮಗಳು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ದರ ಏರಿಕೆ ಮಾಡಬೇಕು ಅಂತ. ಸೊ ಇಲ್ಲಿ ಮುಂದಿನ ಬರೋ ದಿನಗಳಲ್ಲಿ ದರ ಏರಿಕೆ ಆಗುತ್ತೆ. ಡೀಸೆಲ್ ದರ ಏರಿಕೆ ಆಗಿದೆ. ಸೊ ಎಲ್ಲಾ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಬಸ್ ಸಂಚಾರ ದರ ಕೂಡ ಏರಿಕೆ ಆಗುತ್ತೆ. ಇನ್ನು ಸ್ಮಾರ್ಟ್ ಕಾರ್ಡ್ ವಿತರಣೆ ಅರ್ಜಿ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಸೊ ಯಾರು ಕೂಡ ಕಚೇರಿಗಳಿಗೆ ಅಲೆದಾಡಬೇಡಿ. ಯಾಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ಮಾತ್ರ ಅರ್ಜಿ ನೀವು ಹಾಕಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಕೊರೋನಾ ವೈರಸ್ ಹೈ ಅಲರ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಕೊಟ್ಟಿದೆ. ನೋಡಿ ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪಕ್ಕದ ನೆರೆ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕಿಗೆ 2 ಜನರು ಬಲಿಯಾಗಿದ್ದಾರೆ ಮತ್ತು ಆಂಧ್ರದಲ್ಲಿ ಕೊರೋನಾ ವೈರಸ್ ಸೋಂಕಿತರು ಕೂಡ ಪತ್ತೆಯಾಗಿದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೆ ಗಡಿ ಜಿಲ್ಲೆಗಳಿಂದ ಪರಿಸ್ಥಿತಿ ಮೇಲೆ ವಿಶೇಷ ನಿಗಾ ವಹಿಸಲು ಸೂಚಿಸಲಾಗಿದೆ. ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರ ಮೇಲೂ ಹೆಚ್ಚಿನ ನಿಗಾ ಇರಿಸಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ಈಗ ನೋಡಿ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತಗೋಬೇಕು. ಕೋವಿಡ್ ಲಕ್ಷಣಗಳು ಕಂಡು ಬಂದರೆ ಅಂತವರನ್ನ ತಕ್ಷಣವೇ ಒಂದು ಪರೀಕ್ಷೆಗೆ ಒಳಪಡಿಸುವಂತೆ ಸೂಚನೆ ಕೊಡಲಾಗಿದೆ ಆರೋಗ್ಯ ಇಲಾಖೆಯಿಂದ. ವೃದ್ಧರು, ಮಕ್ಕಳು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಹೆಚ್ಚಿನ ಎಚ್ಚರಿಕೆ ತಗೋಬೇಕಾಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.